ಮೊದಲು ಈ ಮನೆ ಅಡ್ವಾನ್ಸ್ ಎಷ್ಟು, ರೆಂಟ್ ಎಷ್ಟು ಅದನ್ನೆಲ್ಲ ಹೇಳು. ನಾನೇ ಕಟ್ಟಿದ್ರೇನೆ ನಾವ್ ಈ ಮನೇಲಿ ಇರೋದು. ಇಷ್ಟು ದೊಡ್ಡ ಮಾತು ಯಾಕೆ ಮಾತಾಡ್ತೀಯಾ? ನೀನು ನನ್ನ ಬೆಸ್ಟ್ ಫ್ರೆಂಡ್. ಇದು ನಮ್ದೇ ಮನೆ, ಈಗ ಇದು ನಿನ್ ಮನೆ. ಸೊ ನೀನ್ ಏನು ಕೊಡೋ ಎಮೋಷನಲ್ ಆಗಿ ಮಾತಾಡಿ ಹಿಂಸೆ ಮಾಡ್ಬೇಡ. ನಾನ್ ಇಲ್ಲಿ ಇರ್ಬೇಕು ಅಂದ್ರೆ ನಾನೇ ಪೇ ಮಾಡ್ಬೇಕು ಅಷ್ಟೇ. ಸರಿ ಆಯ್ತು, ನಿನಗೆ ಎಷ್ಟು ಕೊಡ್ಬೇಕು ಅಂತ ಅನ್ಸೋದೋ ಅಷ್ಟೇ ಕೊಡು. ಆದ್ರೆ ನಿಮ್ ಮನೆ ಐಟಮ್ಸ್ ಮಂಗಳೂರು ಮನೆಯಿಂದ ಎಲ್ಲ ಐಟಮ್ಸು ಬರ್ತಿವೆ, ಅಷ್ಟು ಸಾಕು. ಹೌದು ಬರ್ತಿದೆ, ಆದ್ರೆ ಅದೆಲ್ಲ ಹಳೇದಲ್ವಾ? ವಸ್ತುಗಳು ಹಳೇದಿರ್ಬೋದು, ಆದ್ರೆ ಅವುಗಳ ಜೊತೆ ತುಂಬಾ ನೆನಪುಗಳಿವೆ. ಆ ನೆನಪುಗಳನ್ನ ಮರೆಯೋದಕ್ಕಾಗಲ್ಲ. ನೆನಪು ಅದು ಇದು ಅಂತಿದ್ದಾಳೆ. ಏನಾದ್ರೂ ಲವ್ ಸ್ಟೋರಿ ಇದ್ರೆ ಈ ಟೈಮಲ್ಲಿ ಹೊರಗೆ ಬರ್ಬೋದೇನೋ. ಸೂಜಿ, ನಿನ್ ಲೈಫಲ್ಲಿ ಮರೆಯಕ್ಕಾಗದೇ ಇರೋ ನೆನಪು ಅಂದ್ರೆ ಯಾವ್ದು? ಸೂಜಿ, ಆಗ್ಲೇ ಕೇಳ್ದಲ್ಲ ನನ್ ಮಗಳು ಅಂತ, ಬರ್ತಿದ್ದಾಳ ನೋಡು. ಏನೇ ಇದು, ಅಚ್ಚು ನಿಂತರನೇ ಇದ್ದಾಳೆ. ಏನ್ ಅನ್ಕೊಂಡೆ ಮತ್ತೆ? ಜೂನಿಯರ್ ಪಾರು ಇದು. ಅಯ್ಯಬ್ಬ, ಅಂತೂ ನೋಡ್ದೆ ಇವತ್ತು ನಾನು ನಿಮ್ನ. 3 years ಇಂದ ಯಾವ್ದಾದ್ರು ಕತೆ ಹೇಳು ಅಂದ್ರೆ ಅಮ್ಮ ನಿಮ್ಮಿಬ್ರು ಕತೆನೇ ಹೇಳೋದು. ಹೌದಾ? ಇವತ್ತು ಹೊಸ ಸ್ಟೋರಿ ಅಂದ್ರೆ ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್ ಸ್ಟೋರಿ. ನಾಳೆ ಹೊಸ ಸ್ಟೋರಿ ಅಂದ್ರೆ ನಿಮ್ಮಿಬ್ರದ್ದು ಫೈಟಿಂಗ್ ಸ್ಟೋರಿ. ನಾಳಿದ್ದು ಹೊಸ ಸ್ಟೋರಿ ಅಂದ್ರೆ ನಿಮ್ಮಿಬ್ರದ್ದು ಸಿಂಗಿಂಗ್ ಸ್ಟೋರಿ. ಬರೀ ನಿಮ್ದ ಸ್ಟೋರಿ. ನನ್ ಸ್ಕೂಲ್ ಪಾಠಕ್ಕಿಂತ ನಿಮ್ಮಿಬ್ರು ಸ್ಟೋರಿನೇ ಜಾಸ್ತಿ ಕೇಳಿದೀನಿ. ಏನೇ ಪಾಪ ಮಗು ಇಷ್ಟು ಟಾರ್ಚರ್ ಮಾಡಿದ್ಯಾ? ಮತ್ತೇನೇನು, ನಮ್ ಫ್ರೆಂಡ್ಶಿಪ್ ಆದ್ರೆ ಸುಮ್ನೆನಾ? ಮತ್ತಿನ್ನೇನು, ನಮ್ ಫ್ರೆಂಡ್ಶಿಪ್ ಅಂದ್ರೆ ಸುಮ್ನೆನಾ? ಸೇಮ್ ನಿಂತರದೆ ಮುದ್ದು ಮುದ್ದ ಮಾತಾಡ್ತಾಳೆ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡ್ತೀನಿ. ಹೊಸ ಮನೆ ಹಾಲುಕ್ಸಿ ಸ್ವೀಟ್ ಮಾಡಿದಾರೆ, ತಿನ್ಕೊಂಡು ಹೋಗೋದಲ್ವಾ? ಇಲ್ಲ, ಲೇಟ್ ಆಗ್ತಿದೆ, ಹೊರಡ್ತೀನಿ. ಸರಿ, ಆಫೀಸ್ಗೆ ಅಲ್ವಾ? ಸೂಜಿನೂ ನಿಮ್ ಜೊತೆ ಕರ್ಕೊಂಡು ಹೋಗಿ.